ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗಿರೋದಕ್ಕೆ. ಆ್ಯಂಡ್ ರಕ್ಷಿತ್ ಸರ್ ನನಗೆ ಈ ಕತೆಗೆ ಅಪ್ರೋಚ್ ಮಾಡಿದ್ದು, ಅವ್ರದ್ದು ಬುಕ್ ಕೊಟ್ಟರು. ಹೀಗೆ ಒಂದು ಕತೆ ಇದೆ, ತಿಮ್ಮನ ಮೊಟ್ಟೆಗಳು ಓದಿ ಅಂತ. ಸೊ ನಾನು ಓದಿದ್ಮೇಲೆ ನನಗೆ ಕತೆ ತುಂಬ ಇಷ್ಟ ಆಯಿತು. ಸೊ ನನಗೆ ನನ್ನ ಪಾತ್ರಕ್ಕಿಂತ ಇಡೀ ಕತೆ ಇದರಲ್ಲಿ ಇರಲೇಬೇಕು, ನಾನು ಈ ಮೂವಿಲಿ ಇರಲೇಬೇಕು ನಾನು ಅಂತ ಅನಿಸಿದ್ದು. ಆ್ಯಂಡ್ ತಿಮ್ಮನ ಪಾತ್ರ ಅಂತೂ ಹೇಳಂಗೆ ಇಲ್ಲ, ತುಂಬ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಿರೋವಂಥ ಸುಚೇಂದ್ರ ಪ್ರಸಾದ್ ಸರ್ ಆಗಿರಲಿ, ಅಥವಾ ರಘುರಾಮನ್ ಗೋಪಾಲ್ ಸರ್ ಆಗಿರಲಿ, ತಿಮ್ಮಣ್ಣ ಕೇಶವ್ ಸರ್ ಆಗಿರಲಿ, ಅಥವಾ ಪ್ರಗತಿ ಅವರಾಗಿರಲಿ, ಆ್ಯಂಡ್ ಪೃಥ್ವಿ, ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಈ ಮೂವಿ ಕಥಾವಸ್ತುನೇ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟ್. ಅದೊಂದು ತುಂಬ ಮುಖ್ಯವಾಗಿರೋ, ಈಗ ತುಂಬ ಪ್ರಸ್ತುತವಾಗಿರೋ ಟಾಪಿಕ್ ಆ್ಯಕ್ಚುಲಿ. ಈಗಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬ ಮುಖ್ಯವಾಗ್ತಾ ಹೋಗುತ್ತೆ ಅನಿಸುತ್ತೆ. ಸೊ ನಾವೇನು ಆ್ಯಕ್ಷನ್ಸ್ ಅಥವಾ ಏನೋ ತಗೊಳ್ದೇ ಹೋದರೆ ಅದು ಮೋಸ್ಟ್ಲಿ ಪ್ರಕೃತಿನೇ ನಮಗೆ ಹೇಳ್ಕೊಡುತ್ತೆ. ನಾವು ಅವಾಗವಾಗ ನೋಡ್ತಾ ಇರ್ತೀವಿ, ಪ್ರಕೃತಿ ನಮಗೆ ವಾಪಸ್ ಕೊಡ್ತಾ ಇರುತ್ತೆ, ನಾವೇನು ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡ್ತಾ ಇರುತ್ತೆ. ಸೊ ತುಂಬ ಮುಖ್ಯವಾಗಿರುವಂಥ ಟಾಪಿಕ್ ಇದು. ಆ್ಯಂಡ್ ಅದೇ ಕಥಾವಸ್ತು ಇಟ್ಕೊಂಡು ತುಂಬ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫರ್ ಆಗಿರಲಿ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಟ್ರೇಲರಲ್ಲಿ ನೋಡ್ದಂಗೆ ತುಂಬ ಗ್ರೀನರಿ ಇದೆ. ನಮ್ಮ ಮಲೆನಾಡು ಅಂದ್ರೇ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ. ಆ್ಯಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು, ಒಂದು ಕಾಡು ಮಧ್ಯೆ. ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ, ಲೀಚಸ್. ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು. ನಾನಂತೂ ಸ್ನೇಕ್ ರಿಸರ್ಚ್ ಟೀಮಲ್ಲಿ ಕೆಲಸ ಮಾಡುವಂಥ ಒಂದು ಪಾತ್ರ ಇದು, ಹಿತಾ ಅಂತ. ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು, ನಾನು ಫುಲ್ ಅದರಲ್ಲಿ ಇಂಬ್ಳನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರಲಿ, ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ, ತುಂಬ ಸಪೋರ್ಟಿವ್ ಆಗಿ ಯಾರಿಗೂ ಏನೋ ಕಮ್ಮಿ ಆಗದೆ ಇದ್ದಂಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಅಣ್ಣ ಅಂತ, ವಿನಯ್ ಕಣಿವೆ ಅವರು ತುಂಬ ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನಿಸುತ್ತೆ. ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ. ಸೊ ಎಲ್ಲದರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ. ಇದು ಇನ್ನೂ ಸಾಕಷ್ಟು ಜನರಿಗೆ ತಲುಪಬೇಕು, ಒಂದು ಕಾನ್ವರ್ಸೇಷನ್ ಶುರು ಆಗಬೇಕು ಎಲ್ಲರ ನಡುವೆ. ಆ್ಯಂಡ್ ಅದರಿಂದ ಏನೋ ಒಂದು ಆ್ಯಕ್ಷನ್ ಆಗಬೇಕು ಅಂತ ಭಾವಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀ